ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮ ಗಮನಕ್ಕೆ ಬರಲೇಬೇಕಾಗಿರುವಂತ ಸುದ್ದಿ ಇದು. ಬಂಧುಗಳೇ, ಅದೆಷ್ಟೋ ಮಂದಿ ತುಂಡು ಭೂಮಿಯ ಹಕ್ಕಿಗಾಗಿ ಇಂದಿಗೂ ಕೂಡ ಪರದಾಡ್ತಾ ಇದ್ದಾರೆ. ವಾಸ ಮಾಡೋದಕ್ಕಾಗ್ಲಿ ಅಥವಾ ವ್ಯವಸಾಯ ಮಾಡೋದಕ್ಕಾಗ್ಲಿ ತುಂಡು ಜಮೀನು ಕೂಡ ಅವರ ಹೆಸರಿನಲ್ಲಿ ಇಲ್ಲ. ಅದೆಷ್ಟೋ ವರ್ಷಗಳಿಂದ ಅದೇ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಹಕ್ಕುಪತ್ರ ಸಿಗದೆ ಪರಿತಪಿಸುವಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. 10 ಗುಂಟೆ, 20 ಗುಂಟೆ, 30 ಗುಂಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡ್ರು ಎನ್ನುವಂತಹ ಕಾರಣಕ್ಕಾಗಿ ಅವರನ್ನ ಅಲ್ಲಿಂದ ತೆರವುಗೊಳಿಸುವಂತಹ ಕೆಲಸ, ಅವರಿಗೆ ಬೇರೆ ಯಾವುದೇ ಜಮೀನಿಲ್ಲ, ವಾಸ ಮಾಡೋದಕ್ಕೆ ಬೇರೆ ಯಾವುದೇ ಪ್ರದೇಶ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವರನ್ನ ಅಲ್ಲಿಂದ ಓಡಿಸುವಂತ ಕೆಲಸ, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ನಾವು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀವಿ. ಇದು ಒಂದು ಕಡೆಯಿಂದ ರಾಜ್ಯದಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಿಂದ ಸದ್ದಿಲ್ಲದೆ ರಾಜ್ಯ ಸರ್ಕಾರದ ಗಮನಕ್ಕೂ ಬಂದಿಲ್ಲ. ಇದು ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೂ ಕೂಡ ಬಂದಿಲ್ಲ. ಅದನ್ನು ಕೇಳಿಸ್ಕೊಳ್ಳಿ, ನೀವು ಪೂರ್ತಿ ನೋಡ್ಲೇಬೇಕಾಗಿರುವಂತಹ ವಿಡಿಯೋ ಇದು. ಸದ್ದಿಲ್ಲದೆ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಇರದಂತೆ 517 ಎಕರೆ ಪ್ರದೇಶವನ್ನ ಓರ್ವ ವ್ಯಕ್ತಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಕೇವಲ 17 ದಿನಗಳಲ್ಲಿ ಕೋರ್ಟ್ನಲ್ಲಿ ಅಂಥದೊಂದು ಆದೇಶ ಬಂದಿದೆ. ಎಷ್ಟು? 517 ಎಕರೆ ಪ್ರದೇಶ. ಎಲ್ಲಿ? ಬೆಂಗಳೂರಿನಲ್ಲಿ. ಇದು ಬಹಳ ಅಚ್ಚರಿಯ ಸಂಗತಿ. ಬೆಂಗಳೂರಿನಲ್ಲಿ ತುಂಡು ಜಮೀನಿನ ದುಡ್ಡು ಎಷ್ಟಿದೆ, ತುಂಡು ಜಮೀನಿಗೆ ಎಷ್ಟು ಮೌಲ್ಯ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಅಂಥದ್ರಲ್ಲಿ 517 ಎಕರೆ, ಅದರ ಮಾರುಕಟ್ಟೆ ಮೌಲ್ಯ ಅಂದಾಜು 25,000 ಕೋಟಿಯಿಂದ 30,000 ಕೋಟಿ ಅಂತ ಅಂದಾಜಿಸಲಾಗ್ತಾ ಇದೆ. ಆ ವ್ಯಕ್ತಿಯ ಹೆಸರು MB ನೇಮನಗೌಡ ಅಂತ ಹೇಳಿ. ಅವರ ರಿಟ್ ಪಿಟಿಷನ್ ಅಲ್ಲಿ ಗಮನಿಸಿದ್ದು ಅವರು ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದವರು ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಹೆಸರು ಕೇವಲ MB ನೇಮನಗೌಡ ಅಂತ ಮುನ್ನೆಲೆಯಲ್ಲಿ ಇರುತ್ತೆ. ಅದರ ಹಿಂದೆ ಒಂದಷ್ಟು ಪ್ರಭಾವಿ ಶಕ್ತಿಗಳು, ದೊಡ್ಡವರು, ಹಣ ಇದ್ದಂಥವರು ಅಥವಾ ರಾಜಕಾರಣದಲ್ಲಿ ಇದ್ದವರು ಕೂಡ ಇರಬಹುದು, ಅಂಥವರಿಂದ ಇರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಏನ್ ಕೇಸ್ ಇದು? ಆ ವಿಚಾರವನ್ನ ಇದೀಗ ಗಮನಿಸ್ತಾ ಹೋಗೋಣ. ಮೊನ್ನೆವರೆಗೆ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ. ಅರಣ್ಯ ಇಲಾಖೆ ಆಗಲಿ ಅಥವಾ ಕಂದಾಯ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟಂತ ಕಾನೂನು ವಿಭಾಗ ಆಗಲಿ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಅದರ ಅಂತಿಮವಾಗಿ ಈ ವಿಚಾರ ಇದೀಗ ಗಮನಕ್ಕೆ ಬಂದಿದೆ. ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಇದು. ನಾನು ಆಗ್ಲೇ ಹೇಳಿದ ಹಾಗೆ MB ನೇಮನಗೌಡ ಅಂತ ಆ ವ್ಯಕ್ತಿಯ ಹೆಸರು. ಮೂಲತಃ ಚಿಕ್ಕಮಗಳೂರು ಭಾಗದ ಮೂಡಿಗೆರೆಯ ವ್ಯಕ್ತಿ. ಅವ್ರು ಏನು ಮಾಡ್ತಾರೆ ಅಂದರೆ, ಇದೇ ವರ್ಷ ಆಗಸ್ಟ್ 13ನೇ ತಾರೀಕು ಹೈಕೋರ್ಟ್ಗೊಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಏನಂತ? ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂಥ ಪ್ರದೇಶ, BM ಕಾವಲ್ ಪ್ರದೇಶ, ಈ ಆಗ್ರಾ ಲೇಕ್ ಇದೆಯಲ್ಲ, ಆಗ್ರಾ ಲೇಕ್ ಪಕ್ಕದಲ್ಲಿ ಇರುವಂಥ ಪ್ರದೇಶ. ಅಲ್ಲಿ ಸರ್ವೆ ನಂಬರ್ 4, 48, 90, 91, 92ರಲ್ಲಿ ಒಂದು 532 ಎಕರೆ ಭೂ ಪ್ರದೇಶ ಇದೆ. ಏನು ಭೂ ಪ್ರದೇಶ ಅದು? ಮೀಸಲು ಅರಣ್ಯ ಪ್ರದೇಶ. 532 ಮೀಸಲು ಅರಣ್ಯ ಪ್ರದೇಶ. ಅದರಲ್ಲಿ 517 ಎಕರೆ ನನಗೆ ಸೇರಿದ್ದು ಅಂತ ಹೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಡ್ತಾರೆ. ಈ ರಿಟ್ ಅರ್ಜಿಯನ್ನು ಸಲ್ಲಿಸಿದಂಥ ವ್ಯಕ್ತಿಯ ವಾದ ಏನಪ್ಪಾ ಅಂದ್ರೆ, ಈ ಇನಾಮ್ ರದ್ದತಿ ಅಡಿಯಲ್ಲಿ, ಅಂದ್ರೆ ಈ ಜಮೀನ್ದಾರರು ಕೈಯಲ್ಲಿ ಭೂಮಿ ಇರ್ತಾ ಇತ್ತು, ಯಾರಾಗ ಸಾಗುವಳಿ ಮಾಡ್ತಾ ಇದ್ರು ಅವರ ಹೆಸರಿಗೆ ಅದನ್ನ ಮಾಡ್ಕೊಡಲಾಗ್ತಾ ಇತ್ತಲ್ಲ, ಆ ಇನಾಮ್ ರದ್ದತಿ ಅಡಿಯಲ್ಲಿ 1974 ಸಂದರ್ಭದಲ್ಲಿ ಈ ಭೂಮಿಯನ್ನ ನನ್ನ ಹೆಸರಿಗೆ ಮಾಡಿಕೊಡಲಾಗಿದೆ. ಅಂದ್ರೆ 517 ಎಕರೆ ಪ್ರದೇಶವನ್ನ ನನ್ನ ಹೆಸರಿಗೆ ಮಾಡಿಕೊಡಲಾಗಿದೆ. 1974ರಿಂದ 1981ರವರೆಗೂ ಕೂಡ ಪಹಣಿಯಲ್ಲಿ ನನ್ನ ಹೆಸರೇ ಇತ್ತು. 81ರಲ್ಲಿ ಆ ಜಮೀನನ್ನ ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡು ಅದಾದ ಬಳಿಕ ಅದನ್ನ ಮೀಸಲು ಅರಣ್ಯ ಪ್ರದೇಶ ಅಂತ ಹೇಳಿ ಅದಕ್ಕೆ ಸೇರಿಸ್ಕೊಂಡು ಬಿಟ್ಟಿದೆ ಅನ್ನೋದು ಈ ವ್ಯಕ್ತಿಯ ವಾದ. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನ ಕೊಟ್ಟು ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದೇ ದಾಖಲೆಗಳ ಆಧಾರದ ಮೇಲೆ ಅಥವಾ ರಿಟ್ ಅರ್ಜಿಯಲ್ಲಿ ಇದ್ದಂಥ ವಿಚಾರದ ಆಧಾರದ ಮೇಲೆ ಬರೀ 17 ದಿನದಲ್ಲಿ ಆಗಸ್ಟ್ 13ಕ್ಕೆ ಇವರು ಅರ್ಜಿ ಸಲ್ಲಿಸಿದ್ದು, ಆಗಸ್ಟ್ 30ನೇ ತಾರೀಕಿಗೆ ಹೈಕೋರ್ಟ್ ಆದೇಶವನ್ನೇ ಕೊಟ್ಟು ಬಿಟ್ಟಿದೆ. ಈ ಜಮೀನಿನ ಪಹಣಿಯಲ್ಲಿ ಈ ನೇಮನಗೌಡ ಹೆಸರನ್ನ ಸೇರಿಸಬೇಕು ಅಂತ ಹೇಳಿ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇವರ ಹೆಸರನ್ನ ಸೇರಿಸಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ಅಥವಾ ಸಂಬಂಧಪಟ್ಟ ಕಂದಾಯ ಇಲಾಖೆಯವರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟು ಬಿಟ್ಟಿದೆ. ಹಾಗೆ ಅರಣ್ಯ ಇಲಾಖೆಗೆ ಹೇಳಿದೆ, ನೀವು 90 ದಿನಗಳಲ್ಲಿ ತಕರಾರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ. ಎಷ್ಟು ದಿನದಲ್ಲಿ? 90 ದಿನದಲ್ಲಿ ತಕರಾರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ. ಆದರೆ ತಕರಾರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನ ಇರುವವರೆಗೂ ಕೂಡ, ಮೊನ್ನೆ ನವೆಂಬರ್ ಎಂಡ್ವರೆಗೂ ಕೂಡ ಅರಣ್ಯ ಇಲಾಖೆಗಾಗ್ಲಿ, ಕಂದಾಯ ಇಲಾಖೆಗಾಗ್ಲಿ ಅಥವಾ ಕಾನೂನು ಇಲಾಖೆಗಾಗ್ಲಿ, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕಾಗ್ಲಿ ಬೆಂಗಳೂರಿನ ಪ್ರಮುಖ ಪ್ರದೇಶದಲ್ಲಿ 517 ಎಕರೆ ಓರ್ವ ವ್ಯಕ್ತಿಗೆ ಹೆಸರಿಗೆ ಮಾಡಿಕೊಡುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿದಂಥ ವಿಚಾರ ಯಾರ ಗಮನಕ್ಕೂ ಕೂಡ ಇಲ್ಲ. ಯಾಕೆ ಹೇಳಿ? ನಾನು CM ಆಗಬೇಕು, ಅವರಿಗೆ ಅಧಿಕಾರ ಸಿಗಬೇಕು, ಇವರಿಗೆ ಅಧಿಕಾರ ಸಿಗಬೇಕು ಅಂತ ಬರೀ ಅದೇ ಚರ್ಚೆ ಆಗ್ತಾ ಇದೆ. ಒಂದು ಶಾಸಕರ ಬಣ ಇವ್ರು CM ಆಗಬೇಕು ಅಂತ, ಇನ್ನೊಂದು ಶಾಸಕರ ಬಣ ಇವ್ರು CM ಆಗಬೇಕು ಅಂತ. ಒಬ್ರು ನಾನು ಕೊಡಲ್ಲ ಅನ್ನಕ್ಕೆ, ಒಬ್ರು ನಾನು ಬಿಡಲ್ಲ ಅನ್ನಕ್ಕೆ.
ನಾವು ಮಾಧ್ಯಮಗಳು ದಿನದ 24 ಗಂಟೆಯೂ ಅದೇ ತುತ್ತೂರಿಯನ್ನು ಬಾರಿಸೋದಿಕ್ಕೆ ಅವ್ರು ಆಗ್ತಾರಂತೆ ಇವ್ರು ಆಗ್ತಾರಂತೆ ಅಂತ ಹೇಳಿ. ಇದ್ರ ನಡುವೆ ಇಂಥದ್ದೊಂದು ಆಗಿದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದೇ ಇಲ್ಲ. ಆಮೇಲೆ ಅರಣ್ಯ ಇಲಾಖೆ, ಕಾನೂನು ಇಲಾಖೆ, ಕಂದಾಯ ಇಲಾಖೆ, ಒಟ್ಟಾರೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎಚ್ಚೆತ್ಕೊಂಡು ಬಿಟ್ಟಿದೆ. ಆಗ ಕಾನೂನು ಸಲಹೆಯನ್ನು ಪಡೆಯೋಕೆ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡ್ಬೋದು ನಾವು? ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾ ಅಥವಾ ಬೇರೆ ರೀತಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾ, ಏನು ಕತೆ ಅಂತ ಹೇಳಿ. ಆ ನಂತರ ಅರಣ್ಯ ಇಲಾಖೆ ಗಮನಕ್ಕೆ ಬಂದಿರುವಂಥ ಸಂಗತಿ ಏನಪ್ಪಾ ಅಂದ್ರೆ 1935ರಲ್ಲಿ ಈ ಜಮೀನು ಮೀಸಲು ಅರಣ್ಯ ಪ್ರದೇಶವೇ ಆಗಿತ್ತು. ಮೀಸಲು ಅರಣ್ಯ ಪ್ರದೇಶ ಇದರಲ್ಲಿ ಇತ್ತು 35ರಲ್ಲಿ. ಆನಂತರ ಅದಕ್ಕೆ ಏನೇನೋ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳೆಲ್ಲವನ್ನೂ ಕೂಡ ಈಗ ಪರಿಶೀಲಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದಾದ ನಂತರ ಗೊತ್ತಾದಂಥ ಸಂಗತಿ ಅಂದ್ರೆ ಒಂದಷ್ಟು ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಿ, ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹೈಕೋರ್ಟ್ಗೆ ಆ ದಾಖಲೆಗಳನ್ನು ಕೊಟ್ಟು ತಮ್ಮ ಪರವಾಗಿ ಇಂಥದ್ದೊಂದು ತೀರ್ಪು ಬರುವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಸಂಗತಿ ಈಗ ಅರಣ್ಯ ಇಲಾಖೆ ಗಮನಕ್ಕೆ ಬರ್ತಾ ಇದೆ. ಈಗ ಈಶ್ವರ್ ಖಂಡ್ರೆ ಅವರು ಹೇಳ್ತಿದ್ದಾರಂತೆ ಆ ವ್ಯಕ್ತಿಯನ್ನ ಅಥವಾ ಯಾರು ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಬೇಕು, ನಾವು ಇದಕ್ಕೆ ಸಂಬಂಧಪಟ್ಟಾಗ ಮುಂದೆ ಕಾನೂನು ಹೋರಾಟವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಅರಣ್ಯ ಇಲಾಖೆ ಕಾನೂನು ಹೋರಾಟಕ್ಕೆ ಒಂದಷ್ಟು ತಯಾರಿ ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇದೆ. ಈಗಿರುವಂಥ ಕುತೂಹಲ ಅದೇ, 517 ಎಕರೆ ಕಾನೂನು ಹೋರಾಟದಲ್ಲಿ ಮತ್ತೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತಾ ಅಥವಾ ಯಾರೋ ಖಾಸಗಿ ವ್ಯಕ್ತಿ ಇದ್ದಾರಲ್ಲ ಆ ವ್ಯಕ್ತಿಗೆ ಹೋಗ್ಬಿಡುತ್ತಾ ಅಂತ ಹೇಳಿ. ನಾನು ಮತ್ತೆ ಹೇಳ್ತೀನಿ, ಎಂ.ಬಿ. ನೇಮನಗೌಡ ಅನ್ನೋದು ಕೇವಲ ಕಣ್ಣಿ ಕಾಣುವಂತ ಹೆಸರು. ಇದರ ಹಿಂದೆ ದೊಡ್ಡ ಪ್ರಭಾವಿ ಶಕ್ತಿಗಳು, ದೊಡ್ಡ ಭೂಮಾಫಿಯಾ ಎಲ್ಲವೂ ಕೂಡ 100ಕ್ಕೆ 100ರಷ್ಟು ಇರುತ್ತೆ. ಹಾಗೆ ಅರಣ್ಯ ಇಲಾಖೆ ಗಮನಕ್ಕೆ ಹೇಗೆ ಬಂತು ಈ ವಿಚಾರ ಅಂತಂದ್ರೆ, ಈ 517 ಎಕರೆ ಇಲ್ಲಿ ಒಂದಷ್ಟು ಜಾಗವನ್ನ ಕೊಂಡುಕೊಳ್ಳೋದಕ್ಕೆ ಒಂದಷ್ಟು ಜನ ಮುಂದೆ ಬಂದಿದ್ರಂತೆ. ಆ ಜಾಗವನ್ನು ನಾವು ಕೊಂಡುಕೊಳ್ತೀವಿ ಅಂತ. ಆಗ ಅರಣ್ಯ ಇಲಾಖೆಯಿಂದ ಒಂದು ಒಪಿನಿಯನ್ ಕೇಳಬೇಕಲ್ಲ, ಇದೇನು ಫಾರೆಸ್ಟಿಗೆ ಬರುತ್ತಾ ಏನು ಕತೆ ಅಂತ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಆ ಒಪಿನಿಯನ್ ಕೇಳೋದಕ್ಕೆ ಅಂತ ಒಂದಷ್ಟು ಮಂದಿ ಅರ್ಜಿಯನ್ನು ಹಾಕೊಂಡಿರ್ತಾರೆ. ಆಗ ಅರಣ್ಯ ಇಲಾಖೆ ಕೇಳುತ್ತಂತೆ, ಇಲ್ಲ ಇದು ಮೀಸಲು ಅರಣ್ಯ ಪ್ರದೇಶ, ಅದೆಂಗೆ ನೀವು ಇದನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಅಂತ. ಆಗ ಅವ್ರು ಹೇಳಿದ್ದಾರೆ, ಇಲ್ಲ ಸ್ವಾಮಿ, ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಒಂದು ಆದೇಶವನ್ನ ಹೊರಡಿಸಿದೆ, ಆದೇಶವನ್ನ ಹೊರಡಿಸಿ ಬಹಳ ದಿನ ಆಯ್ತು, ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿ. ಆಗ ಇವರೆಲ್ಲರಿಗೂ ಕೂಡ ಗೊತ್ತಾಗಿದೆ, ಓ ಇಂಥದ್ದೊಂದು ಆದೇಶ ಬಂದಿದೆ ಅಂತೇಳಿ. ಆಗ ಎಚ್ಚೆತ್ಕೊಂಡು ತರಾತುರಿಯಲ್ಲಿ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅಂತೇಳಿ ಒಂದಷ್ಟು ಪ್ಲಾನ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಬಹಳ ಅಚ್ಚರಿಯ ಸಂಗತಿ. ಈಗ ಇರುವಂದಷ್ಟು ವಿಚಾರಗಳೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ ಎಂ.ಬಿ. ನೇಮನಗೌಡ ಎನ್ನುವಂತ ವ್ಯಕ್ತಿ ಇದ್ದಾರಲ್ಲ, ಇವರು ಬರೋಬ್ಬರಿ 17 ಕಡೆಯಲ್ಲಿ 21,000 ಎಕರೆ ಪ್ರದೇಶ ನನಗೆ ಸೇರಬೇಕು ಅಂತ ಕ್ಲೈಮ್ ಮಾಡಿದ್ದಾರಂತೆ. ಡೆಕ್ಕನ್ ಹೆರಾಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಒಂದು ವಿಸ್ತೃತವಾದಂಥ ವರದಿಯನ್ನ ಪ್ರಕಟ ಮಾಡಿದೆ. ಇಂಥವು ಎಷ್ಟು ನಡೆಯುತ್ತೆ ಗೊತ್ತಾ, ಭೂಮಾಫಿಯಾ ಅಥವಾ ಭೂಗಳ್ಳತನ, ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ಇದರಿಂದ ದೊಡ್ಡವರು ಇರ್ತಾರೆ, ಬಹಳ ದೊಡ್ಡವರು ಇರ್ತಾರೆ. 100 ಎಕರೆಯನ್ನ ಇವರೆಲ್ಲರೂ ಕೂಡ ಕಬಳಿಸ್ತಿರ್ತಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗೆ ಅಂದ್ರೆ, ಒಂದು ಕಡೆಯಿಂದ ಜನ ತುಂಡು ಭೂಮಿಗೋಸ್ಕರ ಒದ್ದಾಡ್ತಿದ್ದಾರೆ. ಇವತ್ತಿಗೂ ಕೂಡ ಮಲ್ನಾಡ್ ಭಾಗ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಹಕ್ಕುಪತ್ರ ಸಿಗದೆ ಪರಿತಪಿಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. 1 ಎಕರೆನೋ 1.5 ಎಕರೆನೋ ಇರುತ್ತೆ ಆ ಭಾಗದಲ್ಲಿ, ಅರಣ್ಯದ ನಡುವೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕಂದಾಯ ಇಲಾಖೆ ಜಾಗದಲ್ಲಿ ಇಲ್ಲಿ ಅವರೆಲ್ಲರೂ ಕೂಡ ಮನೆ ಕಟ್ಕೊಂಡಿರ್ತಾರೆ. ಬಹಳ ವರ್ಷಗಳಿಂದ ಅವರೆಲ್ಲರೂ ಕೂಡ ವಾಸ ಮಾಡ್ಕೊಂಡಿರ್ತಾರೆ. ಬಹಳ ವರ್ಷಗಳಿಂದ ಆ ಪ್ರದೇಶದಲ್ಲಿ ಸಾಗುವಳಿ ಮಾಡ್ಕೊಂಡು ಬರ್ತಿರ್ತಾರೆ. ಆದ್ರೆ ಇವತ್ತಿಗೂ ಕೂಡ ಅವರಿಗೆ ಹಕ್ಕುಪತ್ರವನ್ನ ಕೊಟ್ಟಿಲ್ಲ, ಅಥವಾ ಇವತ್ತಿಗೂ ಕೂಡ ಅವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಕಾರಣಗಳು ನೂರಾರು, ಆ ಕಾನೂನು ಅಡ್ಡಿ ಬರುತ್ತೆ, ಈ ಕಾನೂನು ಅಡ್ಡಿ ಬರುತ್ತೆ, ಅಲ್ಲ ಸಮಸ್ಯೆ ಆಗುತ್ತೆ, ಇದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಾಪ ಸಾಗುವಳಿ ಮಾಡ್ಕೊಂಡು ಹೋಗ್ತಿರುವಂತ ರೈತರು ಇವತ್ತು ಕೂಡ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ. ಯಾವತ್ತು ನಮ್ಮನ್ನು ಒತ್ತುವರಿ ತೆರವು ಮಾಡಿಸ್ಬಿಡ್ತಾರೋ, ಯಾವತ್ತು ನಮ್ಮನ್ನು ಇಲ್ಲಿಂದ ಕಳಿಸ್ಬಿಡ್ತಾರೋ ಅಂತ ಹೇಳಿ. ಅಲ್ಲಿ ತುಂಡು ಭೂಮಿಗೋಸ್ಕರ 10 ಗುಂಟೆ 20 ಗುಂಟೆ ಅರ್ಧ ಎಕರೆ ಅಥವಾ 1 ಎಕರೆ ಅಂಥದ್ರಲ್ಲಿ ಇಲ್ಲಿ ನೋಡಿದ್ರೆ ಬೆಂಗಳೂರಿನಲ್ಲಿ ತುಂಡು ಜಮೀನಿನ ವ್ಯಾಲ್ಯೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಂಥದ್ರಲ್ಲಿ ಬೆಂಗಳೂರಿನ ಪ್ರಮುಖ ಪ್ರದೇಶ ಆಗ್ರ ಲೇಕ್ ಬಹಳ ದೂರ ಏನಿಲ್ಲ, ಬೆಂಗಳೂರಿನ ಮಧ್ಯಭಾಗದಿಂದ ಬಹಳ ದೂರ ಏನಿಲ್ಲ. ಅಂತಹ ಪ್ರದೇಶದಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಕಂಪನಿಗಳಿರುವಂತಹ ಪ್ರದೇಶ ಅದು. ಅಂತಹ ಪ್ರದೇಶದಲ್ಲಿ 517 ಎಕರೆ ಮೀಸಲು ಅರಣ್ಯ ಪ್ರದೇಶವನ್ನ ಗುಳುಂ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಏನು ಕತೆ ಇದು ಅಂತ ಹೇಳಿ. ಇದರ ಹಿಂದೆ ಯಾರಿದ್ದಾರೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕು. ಕೇವಲ ಬಾಯಿ ಮಾತಿಗೆ ನಾವು ಕ್ರಮ ತಗೊಳ್ತೀವಿ, ಹಾಗೆ ಮಾಡ್ತೀವಿ ಅಂತಂದ್ರೆ ಪ್ರಯೋಜನ ಇಲ್ಲ. ಇವತ್ತಿವರು ನಾಳೆ ಇನ್ಯಾರೋ ಈ ರೀತಿಯಾಗಿ ಕಬಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇದರ ಹಿಂದೆ ಯಾರಾದ್ರೂ ರಾಜಕಾರಣಿಗಳಿದ್ದಾರೆ ಅಥವಾ ಪ್ರಭಾವಿಗಳಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕೈ ಬಿಟ್ಟರೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು, ಈಗಲಾದ್ರೂ ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಎಂತೆಂಥ ಘಟನೆಗಳು ನಮಗೆ ಗೊತ್ತಿಲ್ಲದಂತೆ ನಡೆದು ಹೋಗ್ಬಿಡುತ್ತೆ ಅಂತ ಹೇಳಿ. ಇದು ಬಹಳ ಅಚ್ಚರಿ ಆಗ್ತಿರುವಂಥ ಸಂಗತಿ ಅಂದರೆ, ಹೈಕೋರ್ಟ್ ಹೇಗೆ ಬರೀ ಎಷ್ಟು ಸ್ಪೀಡ್ನಲ್ಲಿ ಬರೀ 17 ದಿನಗಳಲ್ಲಿ ಇಂಥದ್ದೊಂದು ಆದೇಶವನ್ನು ಹೊರಡಿಸ್ತು ಅಂತ ಹೇಳಿ. ಮತ್ತೊಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದಾಗ ರಾಜ್ಯ ಸರ್ಕಾರದ ಪರ ವಕೀಲರು ರಿಟ್ ಅರ್ಜಿಯನ್ನ ರದ್ದುಗೊಳಿಸಬೇಕು ಅಂತೇಳಿ ಇವ್ರು ಯಾಕೆ ವಾದ ಮಂಡಿಸಿಲ್ಲ? ಹೀಗೆ ನಾನಾ ಪ್ರಶ್ನೆ, ನಾನಾ ಅನುಮಾನ ಎಲ್ಲವೂ ಕೂಡ ಈಗ ಮೂಡ್ತಾ ಇದೆ. ನೋಡೋಣ ಮುಂದೆ ಇದಕ್ಕೆ ಏನು ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ನಾನು ಡೆವಲಪ್ಮೆಂಟ್ಸ್ ಆದರೆ ಆ ಅಪ್ಡೇಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಮೊದಲು ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.